ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನೋಡಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಬಸ್ ಸ್ಟ್ಯಾಂಡಿಗೆ ಯಾಕೆ ಅಂದರೆ ನಮ್ಮ ತವ್ರ ಮನೆಯಿಂದ ಈಗ ನಾನು ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಬಂದು 1 ತಿಂಗಳಾಯಿತು ನೋಡಿ. ಎಲ್ಲ ಕಸ್ಟಮರ್ ಫೋನ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಸ್ಟಿಚಿಂಗ್ ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ ನನಗೆ. ಹೀಗಾಗಿ ಹೋಗ್ತಾ ಇದ್ದೀನಿ. ನಮ್ಮ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರಿಗೂ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ವೀಕ್ನೆಸ್ ತುಂಬ ಆಗಿದ್ದಾರೆ. ಹೀಗಾಗಿ ಕರ್ಕೊಂಡೇ ಹೋಗ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಕೂಡ ಇಲ್ಲೇ ಇದ್ದರೆ ನಡೆಯೋದಿಲ್ಲ. ಸ್ಟಿಚಿಂಗು ಸ್ಟಾಪ್ ಆದರೆ ನಮ್ಮದೇ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಮತ್ತು ನಾನು ನಮ್ಮ ತಾಯಿನ ಹೀಗಾದರೂ ಒಪ್ಪಿಸಿಕೊಂಡು ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬಸ್ ಸ್ಟ್ಯಾಂಡ್ ಇದು. ಹಾಗೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಈಗ ನೋಡಿ ಬಸ್ ಬಿಟ್ಟಿದೆ. ಹಾಗೆ ಎಲ್ಲನೂ ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ, ಈ ಕಡೆ ಸಾಣಿಕಟ್ಟ ಇದು. ಹೀಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಊರಿಗೆ ಹೋಗಿ ಮತ್ತೆ ನೋಡಿ ನಮ್ಮ ಕೆಲಸನ ಶುರು ಮಾಡಬೇಕು. 1 ತಿಂಗಳಾಯಿತು, ಏನೂ ಇಲ್ಲ, ಕೆಲಸ ಇಲ್ಲ, ಏನಿಲ್ಲ. ಎಲ್ಲ ಖರ್ಚೆಲ್ಲ ಮೈ ಮೇಲೆ ನೋಡಿ. ಏನು ಮಾಡೋದು? ನಮ್ಮಂಥವರ ಮಿಡ್ಲ್ ಕ್ಲಾಸ್ ಜನರ ಜೀವನ ಹೀಗೆ ನೋಡಿ. ಸ್ವಲ್ಪ ದಿನ ಖಾಲಿ ಕುಂತರೆ ನಡೆಯೋದಿಲ್ಲ. ಕೆಲಸ ಮಾಡ್ತಾನೇ ಇರಬೇಕು. ಮಾಡಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಜೀವನ ನಡೆಸೋದು. ಅದಕ್ಕೆ ನಮ್ಮ ತಾಯಿರಿಗೆ ಸಲುವಾಗಿ ನಾನು 1 ತಿಂಗಳ ಇದ್ದೆ. ಸ್ವಲ್ಪ ಅವರು ಸುಧಾರಿಸ್ಬೋದು, ಶಕ್ತಿ ಸ್ವಲ್ಪ ಬಂದರೆ ಅಲ್ಲಿ ಬಿಟ್ಟು ಬರಬೇಕಂತಲೇ ಇದ್ದೆ. ಆದರೆ ಅವರಿಗೂ ಅಷ್ಟು ಇದು ಆಗಲಿಲ್ಲ. ಹೀಗಾಗಿ ನಾನು ಮತ್ತೆ ಅವ್ರನ್ನ ಕರ್ಕೊಂಡೇ ಬಂದೆ. ಕರ್ಕೊಂಡು ಬರಲಿಲ್ಲ ಅಂದರೆ ಮತ್ತು ನನಗೂ ಕೂಡ ಮತ್ತೆ ಟೆನ್ಷನ್ನು. ಸುಮ್ಮನೆ ಇಲ್ಲಿ ಬಂದರೂ ಕೂಡ ಸಮಾಧಾನ ಇರಲ್ಲ. ಮತ್ತು ಅವರಿಗೂ ಆರೋಗ್ಯ ಅಷ್ಟು ಇದು ಆಗಿಲ್ಲ, ತುಂಬ ವೀಕ್ನೆಸ್ ಆಗಿದ್ದಾರೆ. ಹೀಗಾಗಿ ಬಿಟ್ಟು ಬರೋದಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ಮತ್ತು ಹೀಗಾದರೂ ಒಪ್ಪಿಸ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ನೋಡಿ. ಇಲ್ಲಿ ಎಷ್ಟು ದಿನ ಇರ್ತಾರೋ ಇಟ್ಕೋತೀನಿ. ಸ್ವಲ್ಪ ಸುಧಾರಿಸಿದರೆ ಆಮೇಲೆ ಕಳಿಸ್ಬರ್ತೀನಿ ಅವರಿಗೆ. ಏನು ಮಾಡೋದು? ಎಲ್ಲ ವಯಸ್ಸಾದ ಮೇಲೆ ಎಲ್ಲರ ಜೀವನನೂ ಹೀಗೆ ನೋಡಿ. ಶಕ್ತಿ ಇರೋ ತನಕ ಜೀವನ, ಶಕ್ತಿ ಇಲ್ಲ ಅಂದರೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ ಆಗುತ್ತೆ. ಶಕ್ತಿ ಇಲ್ಲ ಅಂದರೆ ಜೀವನ ನಡೆಸೋದು ನಾವು ನೋಡಿಕೊಳ್ಳೇಬೇಕಾಗತ್ತೆ. ಮಕ್ಕಳಾದ ಮೇಲೆ ನಾವು ಅವ್ರನ್ನ ನೋಡಿಕೊಳ್ಳೇಬೇಕು. ಅದು ನಮ್ಮ ಧರ್ಮ, ಮಾಡಲೇಬೇಕು. ನಾಳೆ ನಮ್ಮ ಜೀವನ ಏನಾಗುತ್ತೋ ಯಾರಿಗೆ ಗೊತ್ತು? ನಾವು ವಯಸ್ಸಾದ ಮೇಲೆ ನಮ್ಮ ಜೀವನ ಏನೇನಾಗುತ್ತೋ ಆ ಭಗವಂತನಿಗೆ ಗೊತ್ತು. ಎಲ್ಲರ ಜೀವನಲ್ಲೂ ಬರೋದೇ ಇದು, ವಯಸ್ಸಾಗೋದು ಅನ್ನೋದು ಇದು ಬರೋದೇ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ, ಮಕ್ಕಳ ಕರ್ತವ್ಯ. ಇಷ್ಟು ದಿನ ನಾನು ಇಲ್ಲೇ ಇರು ಅಂದರೆ ಇರಲಿಲ್ಲ. ಈಗ ಶಕ್ತಿನೇ ಇಲ್ಲ. ಅದಕ್ಕೆ ಸುಮ್ಮನೆ ಬಂದಿದ್ದಾರೆ. ಅಷ್ಟು ಹೇಳಿದ ಮೇಲೆ ಸುಮ್ಮನೆ ಬಂದಿದ್ದಾರೆ. ಇರಲಿ, ಇಲ್ಲೇ ಎಷ್ಟು ದಿನ ಇರ್ತಾರೋ ಇರಲಿ, ಇಲ್ಲೇ ಇಟ್ಕೋತೀನಿ. ನನ್ನ ಕೆಲಸನೂ ಆಗುತ್ತೆ ಇಲ್ಲೇ ಇದ್ದರೆ. ಅವರನ್ನು ನೋಡ್ಕೊಂಡಾಗತ್ತೆ, ಎರಡೂ ಆಗತ್ತೆ ಅಂತ ಹೇಳಿ ವಿಚಾರ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ಮತ್ತು ತುಂಬ ಮಳೆಯಲ್ಲಿ ಸಿಕ್ಕಾಪಟ್ಟೆ ಮಳೆ. ಆ ಮಳೆಯಲ್ಲಿ ಒಬ್ಬರೇ ಇರೋದು ಸರಿಯಲ್ಲ. ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಏನು ಕೆಲಸ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಹೊರಗಡೆ ಹೋಗಿ ಅಲ್ಲಿ ಅಂದರೆ ತೋಟ ಇರುತ್ತೆ, ಎಲ್ಲ ಹೊರಗಡೆ ಬಂದೇ ಕೆಲಸ ಮಾಡ್ಕೋಬೇಕು. ಮನೆ ಒಳಗಡೆ ವ್ಯವಸ್ಥೆ ಯಾವುದೂ ಇಲ್ಲ. ಹೀಗಾಗಿ ಬಿಟ್ಟು ಬರೋದಕ್ಕೆ ಆಗಲಿಲ್ಲ ನನಗೆ. ಕರ್ಕೊಂಡೇ ಬಂದೆ ನಾನು. ಏನಾದರೂ ಆಗಲಿ ಅಂತ ಹೇಳಿ ಕರ್ಕೊಂಡೇ ಬಂದಿದ್ದೀನಿ. ಇಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೋತೀನಿ.
ಏನು ಮಾಡೋದು, ತುಂಬಾ ಬೇಜಾರಾಗತ್ತೆ ನೋಡಿ. ಅದೇ ನಾವು ಚೆನ್ನಾಗಿದ್ದರೆ ನಮಗೂ ಕೂಡ ಸಮಸ್ಯೆ ಯಾವುದೂ ಇರಲಿಲ್ಲ ಅಂದರೆ ನಮಗೂ ಏನೂ ಬೇಜಾರು ಇರಲಿಲ್ಲ, ಎಲ್ಲಿದ್ದರೂ ನಡೀತಿತ್ತು. ಆದರೆ ನಾವು ಸ್ಟಿಚಿಂಗ್ ಮಾಡಿ ಜೀವನ ನಡೆಸೋದ್ರಿಂದ ತುಂಬಾ ಕಷ್ಟ ಆಗತ್ತೆ. ಎಷ್ಟು ದಿನ ಅಂತ ಇರೋದು, 1 ತಿಂಗಳ ಇದ್ದಿದ್ದೇ ದೊಡ್ಡ ಮಾತು. ಹೀಗಾಗಿ ಎಲ್ಲ ವಿಚಾರ ಮಾಡಿಕೊಂಡು ಬಂದೆ. ಮತ್ತು ಕಸ್ಟಮರ್ ಮೇಲೆ ಫೋನ್ ಮಾಡ್ತಾಯಿದ್ರು, ಯಾವಾಗ ಬರ್ತೀರಾ ಅಂತ ಹೇಳಿ. ಬರ್ತೀನಿ ಅಂತ ಹೇಳ್ಕೊತಾ ಇದ್ದೆ. ಈಗ ಬಂದಿದ್ದೀನಿ ನೋಡಿ ನದಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಎಲ್ಲ ನೋಟನ ತುಂಬಿಕೊಳ್ಳಿ. ತುಂಬ ಚೆನ್ನಾಗಿದೆ ನೋಡಿ, ಎಲ್ಲನೂ ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ಮಳೆಗಾಲದಲ್ಲಿ ಹೊರಗಿನ ವಾತಾವರಣ, ನೇಚರ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ ಎಲ್ಲ. ಸಿಕ್ಕಾಪಟ್ಟೆ ಮಳೆಯಲ್ಲಿ ನಮ್ಮ ತವ್ರ ಮನೇಲಂತೂ ಸಿಕ್ಕಾಪಟ್ಟೆ ಮಳೆ. ಬಾವಿ ಎಲ್ಲ ತುಂಬಿಟ್ಟಿದೆ. ಲಾಸ್ಟಿಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬಾವಿ ಫುಲ್ಲು ತುಂಬಿದೆ. ವಿಡಿಯೋ ಮಾಡೋದಕ್ಕೆ ಸಮಯನೇ ಸಿಕ್ಕಲಿಲ್ಲ ನೋಡಿ. ಈ ನದಿ ನೋಡಿ, ಇದು 2 ವರ್ಷದೊಂದೇ ಘಟನೆ ಆಗಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಅರ್ಜುನ್ ಅಂತೇಳಿ ಕೇರಳ ಮೂಲದವರು. ಇಲ್ಲಿ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತದಿಂದ ಅವರು ತೀರ್ಕೊಂಡ್ರು. ಪಾಪ ಈ ನದಿಯಲ್ಲೇ ಗುಡ್ಡ ಕುಸಿದು ಬಿತ್ತು. ಅವರು ಟ್ರಕ್ ಮೇಲೆ ಇದ್ದರು. ಅವರು ಅಲ್ಲೇ ಟ್ರಕ್ ಕೆಳಗಡೆ ನಿಂತಿತ್ತು ಅವ್ರದ್ದು. ಆವಾಗ ಗುಡ್ಡ ಕುಸಿದು ಆ ಟ್ರಕ್ ಮೇಲೆ ಬಿದ್ದು ಅವರು ತೀರಿ ಹೋದರು. ಅದೆಲ್ಲ ತುಂಬ ದೊಡ್ಡ ಸುದ್ದಿ ಆಗಿತ್ತು ಆವಾಗ. ನೀವೆಲ್ಲ ಓದಿರ್ತೀರ, ತಿಳ್ಕೊಂಡಿರ್ತೀರ. ಇದೇ ನದಿ ಅದು, ಶಿರೂರು ಅಂತ ಹೇಳಿ ಈ ಊರು ಶಿರೂರು. ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಅಪಘಾತ. ದೊಡ್ಡ ಗುಡ್ಡನೇ ಕುಸಿದು ಈ ನದಿಯಲ್ಲಿ ಬಿತ್ತದು. ಅಲ್ಲಿ ಕೆಳಗಡೆ ಹೋಟೆಲು ಎಲ್ಲ ಇತ್ತು, ಎಲ್ಲನೂ ಹೋಯಿತು ಆವಾಗ. ಹೋಟೆಲು ಎಲ್ಲ ಹೋಯಿತು. ಅಲ್ಲಿ ಹೋಟೆಲಿಗೆ ಅವರು ಊಟಕ್ಕೋ ಇನ್ನು ಟೀ ಕುಡಿಯೋದಕ್ಕೋ ಏನೋ ಬಂದಿದ್ದರು ಪಾಪ. ಅಲ್ಲೇ ಟ್ರಕ್ ನಿಂದಿಸ್ಕೊಂಡು ಪಾಪ ಹೋಟೆಲಿಗೆ ಹೋಗಿದ್ದರು. ಹೋಟೆಲಿಂದ ಬಂದು ಟ್ರಕ್ ಮೇಲೆ ಕೂತಿದ್ರು ಪಾಪ. ಅಲ್ಲೇ ಅವರು ಗುಡ್ಡ ಎಲ್ಲ ಕುಸಿದು ಅಲ್ಲೇ ಎಲ್ಲನೂ ಹೋಯಿತು ಪಾಪ. ಎಷ್ಟೋ ದಿನದಿಂದ ಅವ್ರದ್ದು ಹುಡುಕಾಟ ಎಲ್ಲ ನಡೆಸಿದ್ರು. ಆಮೇಲೆ ಎಷ್ಟೋ ದಿನದ ಬಳಿಕ ಆ ಟ್ರಕ್ ಪತ್ತೆ ಆಯಿತು, ನದಿಯಲ್ಲಿ ಪತ್ತೆಯಾಗಿ. ಆವಾಗ ಅವರ ಡೆಡ್ ಬಾಡಿ ಅದರಲ್ಲಿತ್ತು. ಆವಾಗ ಗೊತ್ತಾಯಿತು ಅವರು ತೀರಿ ಹೋದರು ಅಂತ ಹೇಳಿ. ಏನು ವಿಧಿಯಾಟ, ಯಾರ್ಯಾರ ಸಾವು ಎಲ್ಲೆಲ್ಲಿ ಬರೆದಿರುತ್ತೋ ಯಾರಿಗೆ ಗೊತ್ತು, ಆ ಭಗವಂತನಿಗೆ ಗೊತ್ತು ನೋಡಿ. ಈಗ ನೋಡಿ ಹಾಗೆ ಹೋಗ್ತಾ ಇದ್ದೀವಿ, ಎಲ್ಲ ವಿಡಿಯೋ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನೇಚರ್ ಜೊತೆ ಎಲ್ಲ ನೋಡ್ತಾನೆ ಸಮಾಧಾನ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಮನಸ್ಸಲ್ಲಿ ಎಷ್ಟೊಂದು ಟೆನ್ಷನ್ ಇದೆ ನನಗೆ, ತುಂಬ ಟೆನ್ಷನ್ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಪರಿಸ್ಥಿತಿನೂ ನಾವು ಧೈರ್ಯವಾಗಿ ಎದುರಿಸಲೇಬೇಕು. ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಮನುಷ್ಯರಲ್ಲದೆ ಯಾರಿಗೆ ಬರುತ್ತೆ ಸಮಸ್ಯೆ ಹೇಳಿ. ಈಗ ನೋಡಿ ಅಂಕೋಲಾ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ನೋಡಿ ಮಳೆ ಎಷ್ಟಿದೆ. ಇಲ್ಲೂ ಕೂಡ ಇಲ್ಲಿಂದ ಮತ್ತೆ ಒಂದು 10 ನಿಮಿಷ ನಿಲ್ಲುತ್ತೆ, ಮತ್ತೆ ಬಿಡುತ್ತೆ ಬಸ್ಸು. ಈ ಕಡೆ ಅಂಕೋಲಾ, ಯಲ್ಲಾಪುರ, ಆಮೇಲೆ ಕಲ್ಗಟ್ಟಿ ಈ ಕಡೆಯಿಂದ ಹೋದರೆ ರೋಡ್ ಎಲ್ಲ ತುಂಬ ಚೆನ್ನಾಗಿದೆ. ಆ ಕಡೆ ಸಿರ್ಸಿ, ಕುಮಟಾ, ಸಿರ್ಸಿ ಆ ಕಡೆಯಿಂದ ಹೋದರೆ ಅಷ್ಟು ರೋಡು ಇದು ಇಲ್ಲ. ನಾವು ಯಾವಾಗಲೂ ಬರೋದಾದರೆ ಈ ಕಡೆಯಿಂದನೇ ಬರೋದು. ಕಲ್ಗಟ್ಟಿಗೆ, ಯಲ್ಲಾಪುರ, ಅಂಕೋಲಾ, ಆಮೇಲೆ ಗೋಕರ್ಣ ಈ ಮಾರ್ಗದಿಂದಲೇ ಬರೋದು. ಇಲ್ಲಿ ರೋಡ್ ಚೆನ್ನಾಗಿದೆ. ಆದರೆ ಅರ್ಬೈಲ್ ಘಾಟಿಯಲ್ಲಿ ಸ್ವಲ್ಪ ಡೇಂಜರ್ ಇದೆ. ಅರ್ಬೈಲ್ ಘಾಟು ತುಂಬ ಸುತ್ತಾಗಿ ಬರಬೇಕು. ಅಲ್ಲಿ ತುಂಬ ಅಪಘಾತಗಳು ಆಗುತ್ತವೆ. ಈ 1 ತಿಂಗಳ ಹಿಂದೆ ನೋಡಿ ಒಂದು ಅಪಘಾತ ಆಯಿತು.
7 ಜನ ಹೋಗಿದ್ದರು ದೇವಸ್ಥಾನಕ್ಕಂತ ಹೇಳಿ. 8 ಜನ ಹೋಗಿದ್ದರು, 7 ಜನ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಯಿತು. ಈ ಥರ ಅಪಘಾತಗಳು ತುಂಬಾ ನಡೀತಾನೆ ಇರುತ್ತೆ ಅಲ್ಲಿ ಅರ್ಬೈಲ್ ಘಾಟಲ್ಲಿ. ಅಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು ನೋಡಿ. ಈಗೇನು ಮಾಡ್ತಾರೆ ವಯಸ್ಸು ಹುಡುಗರು, ಏನು ಡ್ರಿಂಕ್ಸ್ ಎಲ್ಲ ಮಾಡಿ ಕೂತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡಿದಾಗ ನೋಡಿ ಈ ಥರ ಅಪಘಾತಗಳು ಆಗೋದು ತುಂಬ. ಈಗ ಒಂದು 2 ವರ್ಷದ ಹಿಂದೆನೂ ಕೂಡ ಮದುವೆಗೆ ಹೋದವರು, ಅವರು ಅಪಘಾತದಲ್ಲಿ ತೀರ್ಕೊಂಡ್ರು. ಹೀಗೆ ಇಂಥ ಅಪಘಾತಗಳು ತುಂಬ ನಡೀತಾನೆ ಇರುತ್ತೆ. ಟ್ರಕ್ಕು, ಲಾರಿ ಎಲ್ಲ ಜಾಸ್ತಿ ಅಲ್ಲಿ ಬರೋದು. ಮತ್ತು ಇದು ಗ್ಯಾಸ್ ಗಾಡಿ ಇವೆಲ್ಲ ತುಂಬಾ ಬರ್ತವೆ ಅಲ್ಲಿಂದ ಯಲ್ಲಾಪುರ ರೂಟಿಂದ. ಹೀಗಾಗಿ ಅಪಘಾತಗಳು ತುಂಬಾ ನಡೆಯುತ್ತವೆ ಅರ್ಬೈಲ್ ಘಾಟಲ್ಲಿ. ಎದುರುಗಡೆ ಒಂದೇ ಸಲ ಬಂದಿದ್ದವರಿಗೆ ಗೊತ್ತೇ ಆಗೋದಿಲ್ಲ. ಈ ಕಡೆಯಿಂದ ಸ್ಪೀಡ್ ತುಂಬ ಇರುತ್ತೆ, ಆ ಕಡೆಯಿಂದ ಲಾರಿಗಳು ಈ ಥರ ಬಂದರೆ ಒಂದೇ ಸಲ ಅವರಿಗೆ ಬ್ರೇಕ್ ಹಾಕೋದಕ್ಕೂ ಆಗೋದಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಪಘಾತಗಳು ತುಂಬ ಆಗುತ್ತವೆ. ಅಲ್ಲಿ ತುಂಬ ಸ್ಲೋದಿಂದ ಹೋಗಬೇಕು. ಈಗ ನೋಡಿ ಯಲ್ಲಾಪುರ ಬಸ್ ಸ್ಟ್ಯಾಂಡಕ್ಕೆ ಬಂದಿದ್ದೀವಿ. ಇದು ನೋಡಿ ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿಂದ ಈಗ ಬಸ್ ಬಿಟ್ಟಿದೆ ನೋಡಿ. ಈಗ ನಾನು ಧಾರವಾಡಕ್ಕೆ ಬಂದು ತಲುಪಿದ್ದೀನಿ ನೋಡಿ. ಬಸ್ಸು ಸ್ವಲ್ಪ ಇಲ್ಲೇ ವಿಡಿಯೋ ಮಾಡಿಕೊಂಡೆ, ಜಾಸ್ತಿ ಏನು ಮಾಡಲಿಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಸಹಾಯ ಆಗ್ಬೋದು ಅಂತ ನಾನು ಯೂಟ್ಯೂಬ್ ಶುರು ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ ನೋಡಿ. ಹೀಗಾಗಿ ವಿಡಿಯೋ ಎಲ್ಲ ನೋಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಈ ವಿಡಿಯೋ ಅಂತ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ನೋಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಿದೆ ಬಸ್ಸು, ಧಾರವಾಡ ಬಸ್ ಸ್ಟ್ಯಾಂಡ್ ಹತ್ತಿರ. ಇಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು, ಸ್ವಲ್ಪ ಲಗೇಜ್ ಇದೆ ಮತ್ತು ನಮ್ಮ ತಾಯಿಗೂ ವಾಕ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ. ಮತ್ತು ನನ್ನ ಡೈಲಿ ವ್ಲಾಗ್ ಶುರುವಾಗುತ್ತೆ ನಾಳೆಯಿಂದ ನಮ್ಮ ಮನೆಯಿಂದ. ಇಷ್ಟು ದಿನ ಆಯಿತು ನಾನು ವ್ಲಾಗ ಸರಿಯಾಗಿ ಹಾಕಲಿಲ್ಲ, ವಿಡಿಯೋನೇ ಹಾಕೋಕ್ಕಾಗಲಿಲ್ಲ ಊರಿಗೆ ಹೋಗಿದ್ದರಿಂದ. ಇನ್ಮೇಲೆ ಸರಿಯಾಗಿ ವಿಡಿಯೋ ಹಾಕ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಶೇರ್ ಮಾಡಿ ವಿಡಿಯೋನ. ಈಗ ನೋಡಿ ಆಟೋ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಮನೆಗೆ. ರಾತ್ರಿನೇ ಆಯಿತು ನೋಡಿ. ಈಗ ಎಷ್ಟು 7 ಗಂಟೆ ಆಗಿದೆ. ಅಲ್ಲಿಂದ ನಾವು 2:15ಗೆ ಬಸ್ ಬಿಟ್ಟಿತ್ತು. ಇಲ್ಲಿಗೆ 7 ಗಂಟೆಗೆ ಮುಟ್ಟಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.